ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಆಡಿಟದ ಟೈಪ್ಸ್ಗಳ ಬಗ್ಗೆ ನಾನು ಕ್ಲಾಸಸ್ನ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇಂಟ್ರಡಕ್ಷನ್, ಮೀನಿಂಗ್ ಆ್ಯಂಡ್ ಆಬ್ಜೆಕ್ಟಿವ್ ಆಫ್ ಆಡಿಟ್ ಬಗ್ಗೆ ಕ್ಲಾಸಸ್ನ ಮಾಡಿದ್ದೀನಿ. ಆ ವಿಡಿಯೋಸ್ಗಳನ್ನು ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ಸ್ನ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಟೈಪ್ಸ್ ಆಫ್ ಆಡಿಟ್, ಇದರೊಳಗೆ ಮೇನ್ 4 ಟೈಪ್ಸಸ್ ಬರುತ್ತೆ. 4 ಟೈಪ್ಸ್ಗಳು ಬರುತ್ತೆ. ಫಸ್ಟ್ ಒನ್ ಆನ್ ದ ಬೇಸಿಸ್ ಆಫ್ ದ ಕಂಡಕ್ಟ್ ಆಫ್ ಆಡಿಟ್, ಆ್ಯಂಡ್ ಸೆಕೆಂಡ್ ಒನ್ on the basis of objective of audit, and the third one on the basis of degree of independence, and the last one on the basis of organizational structure. ಇವಾಗ ಏನು ಇಲ್ಲಿ 4 ಟೈಪ್ಸ್ ಅದ, ಅದರೊಳಗೆ ಅಗೇನ್ ಟೈಪ್ಸ್ಗಳು ಬರುತ್ತೆ ಅಂತಂದರೆ ಕಂಡಕ್ಟ್ ಆಫ್ ಆಡಿಟ್ ಅದರೊಳಗೆ 6 ಟೈಪ್ಸ್, ಆಬ್ಜೆಕ್ಟಿವ್ ಆಫ್ ಆಡಿಟ್ ಅದರೊಳಗೆ 6 ಟೈಪ್ಸ್, ಡಿಗ್ರಿ ಆಫ್ ಇಂಡಿಪೆಂಡೆನ್ಸ್ 2 ಟೈಪ್ಸ್, ಆ್ಯಂಡ್ ಆರ್ಗನೈಜೇಷನಲ್ ಸ್ಟ್ರಕ್ಚರ್ ಒಳಗೆ ಮತ್ತೆ 3 ಟೈಪ್ಸ್ಗಳು ಬರುತ್ತೆ. ಯಾವುದು ಟೈಪ್ಸ್ ಯಾವ್ದು ಅಂಡರ್ ಬರುತ್ತೆ ಅಂತ ಒಂದು ಸಲ ಚೆಕ್ ಮಾಡ್ಕೊರಿ. ಓಕೆ, ಫಸ್ಟ್ ಒನ್ ಕಂಡಕ್ಟ್ ಆಫ್ ಆಡಿಟ್. ಇದರೊಳಗೆ ಫಸ್ಟ್ ಒನ್ ಕಂಟಿನ್ಯೂಯಸ್ ಆಡಿಟ್. ಕಂಟಿನ್ಯೂಯಸ್ ಆಡಿಟ್ ಅಂದರೆ ನಮ್ಗೆ ಈ ಒಂದು ವರ್ಡನ್ನು ಅವ್ರು ಈ ಒಂದು ಸೆಂಟೆನ್ಸ್ನ ನೋಡಿದ ಕೂಡಲೇ ಗೊತ್ತಾಗುತ್ತೆ, ಇಲ್ಲಿ ರೆಗ್ಯುಲರ್ ಆಗಿ ನಮ್ಮದೊಂದು ಆಡಿಟನ್ನು ಮಾಡ್ತಾ ಇದ್ದಾರೆ. ಹೌದಾ? ಅದೇ ರೀತಿಲಿ ಏನಾಗುತ್ತೆ ಅಂದರೆ ರೆಗ್ಯುಲರ್ ಬೇಸಿಸ್ ಮೇಲೆ ಆಡಿಟನ್ನು ಮಾಡ್ತಾ ಇರ್ತಾರೆ. ಡೈಲಿ ಆಗಿರ್ಬೋದು, ವೀಕ್ಲಿ ಆಗಿರ್ಬೋದು, ಇಲ್ಲ ಅಂದರೆ 2 ಡೇಸ್ಗೊಮ್ಮೆ 3 ಡೇಸ್ಗೊಮ್ಮೆ ಈ ರೀತಿ ಒಂದು ಆಡಿಟನ್ನು ಮಾಡ್ತಾ ಇರ್ತಾರೆ. ಇದು ಎಲ್ಲ ಕಂಪ್ನಿನೂ ಇದನ್ನು ಫಾಲೋ ಮಾಡುತ್ತೆ ಅಂದರೆ ಇಲ್ಲ. ಕೆಲವೊಂದಿಷ್ಟು ಕಂಪ್ನೀಸ್ ಮಾತ್ರ ಈ ಒಂದು ಆಡಿಟನ್ನು ಫಾಲೋ ಮಾಡುತ್ತೆ, ಈ ಒಂದು ಆಡಿಟನ್ನು ಮಾಡಿಸುತ್ತೆ. ಅಂತಂದ್ರೆ ಯಾವ ಕಂಪ್ನಿ ಅಂತ ನೋಡೋಕೋದ್ರೆ ಲಾರ್ಜ್ ಸ್ಕೇಲ್ ಕಂಪ್ನಿ, ದೊಡ್ಡ ಕಂಪ್ನಿ ಅದ. ಅಲ್ಲಿ ಏನಾಗಿರುತ್ತೆ ಅಂದರೆ ವರ್ಕರ್ಸ್ ಜಾಸ್ತಿ ಇರ್ತಾರೆ, ಇಟ್ ಮೀನ್ಸ್ ಎಂಪ್ಲಾಯೀಸ್ ಎಲ್ಲ ಜಾಸ್ತಿ ಇರ್ತಾರೆ. ಆಮೇಲೆ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಎಲ್ಲ ಹೆಚ್ಚಾಗಿ ನಡೀತಾ ಇರುತ್ತೆ. ವರ್ಕರ್ಸ್ ಆಮೇಲೆ ಸಪ್ಲೈಯರ್ಸ್ ಇವರೆಲ್ಲ ಏನಾಗಿರುತ್ತೆ ಅಂದರೆ ಹೆಚ್ಚಿಗೆ ಇರ್ತಾರೆ. ಒಂದು 2000 3000 ಎಂಪ್ಲಾಯಿ, 3000 ಸಪ್ಲೈಯರ್ಸ್ ಈ ರೀತಿ ಇದ್ದಾಗ ಏನಾಗುತ್ತೆ ಅಂದ್ರೆ ಟ್ರಾನ್ಸಾಕ್ಷನ್ಸ್ ಎಲ್ಲ ಏನಾಗುತ್ತೆ ಅಂದರೆ ಜಾಸ್ತಿ ಆಗುತ್ತೆ. ಸೊ ಆ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಆಗತ್ತೆ ಅಂತಂದ್ರೆ ಅಲ್ಲಿ ಏನಾಗಿರುತ್ತೆ ಅಂದರೆ ಕಂಪಲ್ಸರಿ ಎರರ್ಸ್ ಆ್ಯಂಡ್ ಫ್ರಾಡ್ಸ್ ಆಗೇ ಆಗುತ್ತೆ. ಹೌದಾ? ಟ್ರಾನ್ಸಾಕ್ಷನ್ಸ್ ಏನಾಗುತ್ತೆ ಜಾಸ್ತಿ ಇರೋದ್ರಿಂದ ಎರರ್ಸ್ ಆ್ಯಂಡ್ ಫ್ರಾಡ್ಸ್ ಆಗುತ್ತೆ. ಸೊ ಅದನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ಅಂದರೆ ಅದನ್ನು ಚೆಕ್ ಮಾಡೋಕ್ಕೆ ಯಾರು ಬೇಕು? ಆಡಿಟರ್ ಬೇಕಾಗುತ್ತೆ. ಇವಾಗ ಹೇಗೆ ಅಕೌಂಟೆಂಟ್ ಡೈಲಿ ಬೇಸಿಸ್ ಮೇಲೆ ಟ್ರಾನ್ಸಾಕ್ಷನ್ಸ್ನೆಲ್ಲ ರೆಕಾರ್ಡ್ ಮಾಡ್ತಾ ಹೋಗ್ತಾನೆ, ಅದನ್ನ ಎಲ್ಲ ಎಕ್ಸಾಮೈನ್ ಮಾಡೋದು ಯಾರು? ಆಡಿಟರ್. ಸೊ ಅದನ್ನು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದ ಅಂದರೆ ಅದನ್ನು ಕಂಟಿನ್ಯೂಯಸ್ ಆಡಿಟ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಇಂಟೀರಿಯಮ್ ಆಡಿಟ್. ಇಂಟೀರಿಯಮ್ ಆಡಿಟ್ ಮೀನ್ಸ್ ಮಿಡ್ ಆಫ್ ದ ಇಯರ್ ಆಡಿಟಿಂಗ್. ಒಂದು ಮಿಡ್ ಆಫ್ ದ ಇಯರ್ನಲ್ಲಿ ಏನು ಆಡಿಟಿಂಗ್ನ ಮಾಡ್ತಾ ಇದ್ದೀವಿ ಅದನ್ನು ಇಂಟೀರಿಯಮ್ ಆಡಿಟ್ ಅಂತ ಹೇಳಿ ಕರೀತಾರೆ. ಮಿಡ್ ಆಫ್ ದ ಇಯರ್ ಹೆಂಗೆ ಮಾಡ್ತಾರೋ ಅದನ್ನೇ ಅವಾಗ ಯಾಕೆ ಮಾಡ್ತಾರೋ ಅಂತಂದ್ರೆ ನಮಗೆ ಇಂಟೀರಿಯಮ್ ಡಿವಿಡೆಂಡ್ ಅಂತಂದ್ರೆ ಗೊತ್ತದ. ಯಾರಿಗೆ ಕೊಡ್ತೀವಿ ನಾವು ಇಂಟೀರಿಯಮ್ ಡಿವಿಡೆಂಡನ್ನು? ಶೇರ್ ಹೋಲ್ಡರ್ಸ್ಗೆ ಒಂದು ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಯಾವಾಗ? ಮಿಡ್ ಆಫ್ ದ ಇಯರನ್ನು ಇಂಟೀರಿಯಮ್ ಡಿವಿಡೆಂಡ್ ಅಂತ ಕೊಡತ್ತಿದ್ದೀವಿ. ಸೊ ಯಾವಾಗ ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ ಅಂತಂದರೆ ಶೇರ್ ಹೋಲ್ಡರ್ಸ್ಗೆ ಯಾವಾಗ ಇಂಟೀರಿಯಮ್ನ ಡಿವಿಡೆಂಡನ್ನು ಕೊಡ್ತಾ ಇದ್ದೀವಿ, ಅದರದ್ದು ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಅಂದರೆ ಇಂಟೀರಿಯಮ್ ಆಡಿಟ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಆಡಿಟ್. ಬ್ಯಾಲೆನ್ಸ್ ಶೀಟ್ ಆಡಿಟ್ ಅಂದರೆ ಇಲ್ಲಿ ಮೇನ್ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಜಸ್ಟ್ ಬ್ಯಾಲೆನ್ಸ್ ಶೀಟ್ ಐಟಮ್ಸ್. ಇಟ್ ಮೇನ್ಲಿ ಕಾನ್ಸಂಟ್ರೇಟ್ ಆನ್ ದ ವೆರಿಫಿಕೇಷನ್ ಆಫ್ ದ items in the balance sheet such as capital, reserve, assets and liability. ಇವೇನು ಬ್ಯಾಲೆನ್ಸ್ ಶೀಟ್ ಒಳಗೆ ಐಟಮ್ಸ್ ಅದ ಅದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಆಡಿಟನ್ನು ಮಾಡುತ್ತೆ. ದಟ್ ಈಸ್ ಬ್ಯಾಲೆನ್ಸ್ ಶೀಟ್ ಆಡಿಟ್. ನೆಕ್ಸ್ಟ್ ಫೈನಲ್ ಆಡಿಟ್. ಫೈನಲ್ ಆಡಿಟ್ ಅಂತಂದ್ರೆ 1 ಇಯರ್ದು ಎಲ್ಲ ಟ್ರಾನ್ಸಾಕ್ಷನ್ಸನ್ನು, ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಕಲೆಕ್ಟ್ ಮಾಡಿ ಕಂಪ್ಲೀಟ್ ರೆಕಾರ್ಡನ್ನು ಮಾಡುತ್ತೆ. ಆ ಕಂಪ್ಲೀಟ್ ರೆಕಾರ್ಡ್ ಮೀನ್ಸ್ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ಫೈನಾನ್ಷಿಯಲ್ ರಿಪೋರ್ಟನ್ನು ರೆಡಿ ಮಾಡುತ್ತೆ. ಹೌದಾ? ಅದನ್ನು ಕಂಪ್ಲೀಟಾಗಿ ಚೆಕ್ ಮಾಡೋದೇನಾಗಿರುತ್ತೆ ಅಂದರೆ ಫೈನಲ್ ಆಡಿಟ್. ಇದು ಯಾವಾಗಂದರೆ ಇಯರ್ಲಿ ಒನ್ಸ್, 1 ವರ್ಷಕ್ಕೆ ಒಮ್ಮೆ ಮಾತ್ರ ಏನಾಗುತ್ತೆ ಅಂದರೆ ಇದು ಫೈನಲ್ ಆಡಿಟನ್ನು ಮಾಡ್ತಾರೆ. ಕಂಪ್ಲೀಟಾಗಿ ಒಂದು ಫೈನಲ್ ರಿಪೋರ್ಟನ್ನು, ಒಂದು ಫೈನಾನ್ಷಿಯಲ್ ರಿಪೋರ್ಟ್ ಆರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ರೆಡಿ ಮಾಡಿದ್ದಾರೆ, ಅದನ್ನು ಆಡಿಟ್ ಮಾಡುತ್ತೆ. ದಟ್ ಈಸ್ ಫೈನಲ್ ಆಡಿಟ್. ನೆಕ್ಸ್ಟ್ ಪಾರ್ಷಿಯಲ್ ಆಡಿಟ್. ಪಾರ್ಷಿಯಲ್ ಆಡಿಟ್ ಅಂತಂದರೆ ಇಲ್ಲಿ ಎಂಟೈರ್ ಬುಕ್ಸನ್ನು ಚೆಕ್ ಮಾಡೋದಿಲ್ಲ. ನನಗೆ ಯಾವುದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಬೇಕಾಗಿದೆ ಆ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಆರ್ ಆಸ್ಪೆಕ್ಟ್ಸ್ನ ಮಾತ್ರ ನಾನಿಲ್ಲಿ ಆಡಿಟಿಂಗ್ನ ಮಾಡ್ತಾಯಿದ್ದೀನಿ. ಆ ಒಂದು ಡಿಪಾರ್ಟ್ಮೆಂಟ್ನ ಮಾತ್ರ ಚೆಕ್ ಮಾಡ್ತಾಯಿದ್ದೀನಿ. ಅಂತಂದರೆ ಇವಾಗ ನನಗೆ ಒಂದು ಕ್ಯಾಶ್ ಎಲ್ಲಿ ಮ್ಯಾನಿಪುಲೇಟ್ ಆಗಿದೆ ಅವ್ರ ಕ್ಯಾಶ್ ಎಲ್ಲಿ ಮಿಸ್ ಅಪ್ರೋಪ್ರಿಯೇಟ್ ಆಗಿದೆ ಅಂತ ಚೆಕ್ ಮಾಡಬೇಕಾಗಿದೆ.
ಸೊ ನಾವಾಗ ಏನು ಮಾಡ್ತಾ ಇದ್ದೀನಿ, ಜಸ್ಟ್ ಕ್ಯಾಶ್ ಬುಕ್ಕನ್ನು ಮಾತ್ರ ಏನು ಮಾಡ್ತಾ ಇದ್ದೀನಿ, ಎಕ್ಸಾಮೈನ್ ಮಾಡ್ತಾ ಇದ್ದೀನಿ, ಆಡಿಟ್ ಮಾಡ್ತಾ ಇದ್ದೀನಿ. ಅದನ್ನು ಪಾರ್ಷಿಯಲ್ ಆಡಿಟ್ ಅಂತ ಕರೀತಾರೆ. ನೆಕ್ಸ್ಟ್ ಒಕೇಶನಲ್ ಆಡಿಟ್ ಅಂತಂದರೆ ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ ಏನು ಒಂದು ಆಡಿಟನ್ನು ಮಾಡ್ತಿರ್ತಾರೆ ಅದನ್ನು ಒಕೇಶನಲ್ ಆಡಿಟ್ ಅಂತ ಹೇಳಿ ಕರೀತಾರೆ. ಇಟ್ ಈಸ್ ನಾಟ್ ಆನ್ ದ ಕಂಡಕ್ಟ್ ಆನ್ ದ ರೆಗ್ಯುಲರ್ ಬೇಸಿಸ್. ಇಟ್ ಈಸ್ ನಾಟ್ ಕಂಡಕ್ಟ್ ಆನ್ ದ ರೆಗ್ಯುಲರ್ ಬೇಸಿಸ್. ಇದನ್ನು ರೆಗ್ಯುಲರ್ ಆಗಿ ಮಾಡೋದಿಲ್ಲ ಈ ಒಂದು ಆಡಿಟನ್ನು. ಓಕೆ, ನೆಕ್ಸ್ಟ್ ಇವಾಗ ಕಂಡಕ್ಟ್ ಆಫ್ ಆಡಿಟ್ ಒಳಗೆ 6 ಟೈಪ್ಸ್ ಬಂದಿದ್ದು. ಎಲ್ಲದ್ರ ಬಗ್ಗೆ ನಿಮ್ಗೆ ಬ್ರೀಫ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ಆನ್ ದ ಬೇಸಿಸ್ ಆಫ್ ಆಬ್ಜೆಕ್ಟಿವ್ ಆಫ್ ಆಡಿಟ್, ಟೈಪ್ಸ್ ಆಫ್ ಆಡಿಟ್ ಒಳಗೆ ಸೆಕೆಂಡ್ ಒನ್, ಅದರೊಳಗೆ ಅಗೇನ್ 6 ಟೈಪ್ಸ್. ಫಸ್ಟ್ ಒನ್ ಕಾಸ್ಟ್ ಆಡಿಟ್. ಕಾಸ್ಟ್ ಆಡಿಟ್ ಅಂತಂದರೆ ಜಸ್ಟ್ ಇಲ್ಲಿ ಏನಾಗ್ತದೆ, ಕಾಸ್ಟ್ ಅಕೌಂಟಿಂಗ್ ಮೇಲೆ ಫೋಕಸ್ ಮಾಡುತ್ತೆ. ಅಂತಂದರೆ ಕಾಸ್ಟ್ ಅಕೌಂಟಿಂಗ್ ಏನಾಗ್ಯದ ಆ ಅಕೌಂಟಿಂಗ್ನ ಮಾತ್ರ ಇಲ್ಲಿ ಆಡಿಟ್ ಮಾಡುತ್ತೆ. ಅದನ್ನು ಕಾಸ್ಟ್ ಆಡಿಟ್ ಅಂತ ಹೇಳಿ ಕರೀತಾರೆ. ಕಾಸ್ಟ್ ಅಕೌಂಟಿಂಗ್ನ ನಾವು ಯಾವಾಗ ಪ್ರಿಪೇರ್ ಮಾಡ್ತೀವಿ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಮೇಲೆ. ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಲೆವೆಲ್ದೊಳಗೆ ಏನು ಮಾಡ್ತಾ ಇದ್ದೀವಿ, ಕಾಸ್ಟ್ ಅಕೌಂಟಿಂಗ್ನ ಪ್ರಿಪೇರ್ ಮಾಡ್ತೀವಿ. ಅಂದರೆ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಪ್ರೊಸೆಸ್ ಆಗಿರ್ಬೋದು, ಇಲ್ಲ ಒಂದು ಆರ್ಗನೈಜೇಷನ್ ಸ್ಟ್ರಕ್ಚರ್ ಆಗಿರ್ಬೋದು, ಆ ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತಾ ಇದ್ದೀವಿ, ಕಾಸ್ಟ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಆ ಒಂದು ಅಕೌಂಟನ್ನು ಎಕ್ಸಾಮೈನ್ ಮಾಡೋದು ಕಾಸ್ಟ್ ಆಡಿಟ್. ನೆಕ್ಸ್ಟ್ ಕ್ಯಾಶ್ ಆಡಿಟ್. ಕ್ಯಾಶ್ ಆಡಿಟ್ ಅಂತಂದರೆ ಇಲ್ಲಿ ಮೇನ್ ಫೋಕಸ್ ಮಾಡೋದು ಇಲ್ಲಿ ಏನಂತಂದರೆ ಬರೀ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ನ, ಒಂದು ಕ್ಯಾಶ್ ಬುಕ್ ಆಗಿರ್ಬೋದು ಅದನ್ನು ಮಾತ್ರ ಏನು ಮಾಡುತ್ತೆ ಅಂದರೆ ಕಾನ್ಸಂಟ್ರೇಟ್ ಮಾಡುತ್ತೆ, ಅದನ್ನು ಮಾತ್ರ ಎಕ್ಸಾಮೈನ್ ಮಾಡುತ್ತೆ. ಅಂತಂದರೆ ಒಂದು ಇನ್ಕಮ್ ಆಗಿರ್ಬೋದು, ಎಷ್ಟು ಕ್ಯಾಶ್ ಇನ್ಕಮಿಂಗ್ ಆಯಿತು, ಎಷ್ಟು ಕ್ಯಾಶ್ ಔಟ್ ಗೋಯಿಂಗ್ ಆಯಿತು, ಅದನ್ನು ಮಾತ್ರ ಏನು ಮಾಡುತ್ತೆ, ಆಡಿಟ್ ಮಾಡುತ್ತೆ ವಿತ್ ಎವಿಡೆನ್ಸ್. ಅಂತಂದರೆ ರಿಸಿಪ್ಟ್ ಪೇಮೆಂಟ್ ಆಗಿರ್ಬೋದು, ಈ ಒಂದು ಎವಿಡೆನ್ಸ್ನ ಇಟ್ಕೊಂಡು ಎಷ್ಟು ಕ್ಯಾಶ್ ಬಂತು, ಎಷ್ಟು ಕ್ಯಾಶ್ ಹೋಯಿತು, ಅದನ್ನು ಎಕ್ಸಾಮೈನ್ ಮಾಡುತ್ತೆ. ದ್ಯಾಟ್ ಈಸ್ ಕ್ಯಾಶ್ ಆಡಿಟ್. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಆಡಿಟ್. ಮ್ಯಾನೇಜ್ಮೆಂಟ್ ಆಡಿಟ್ ಅಂತಂದರೆ ಮ್ಯಾನೇಜ್ಮೆಂಟ್ ಯಾವ ರೀತಿ ಒಂದು ಪಾಲಿಸಿಯನ್ನು ತೊಗೊಳತೈತಿ, ಯಾವುದೊಂದು ಸ್ಟ್ರಾಟಜಿಯನ್ನು ಮೇಂಟೈನ್ ಮಾಡತೈತಿ, ಯಾವುದೊಂದು ರಿಸೋರ್ಸಸ್ನ ಯುಟಿಲೈಸ್ ಮಾಡತೈತಿ, ಅದು ಯಾವುದೊಂದು ರಿಸೋರ್ಸಸ್ನ ಹೆಂಗೆ ಅಪ್ಲೈ ಮಾಡತೈತಿ ಅನ್ನೋದನ್ನು ಎಕ್ಸಾಮೈನ್ ಮಾಡುತ್ತೆ. ದ್ಯಾಟ್ ಈಸ್ ಮ್ಯಾನೇಜ್ಮೆಂಟ್ ಆಡಿಟ್. ಆ್ಯಂಡ್ ಫೋರ್ತ್ ಒನ್ ಸ್ಪೆಷಲ್ ಆಡಿಟ್. ಸ್ಪೆಷಲ್ ಆಡಿಟ್ ಅಂತಂದರೆ ಇಲ್ಲೇನು ಬರುತ್ತೆ ಅಂದರೆ ಕಾನೂನು ಅನ್ನೋದು ಬರುತ್ತೆ. ಅಂತಂದರೆ ಕಾನೂನು ನಿಗದಿಪಡಿಸಿದಂತಹ ಕಂಡೀಷನ್ಸ್ ಆಮೇಲೆ ಆ್ಯಕ್ಟಿವಿಟೀಸ್ ಈ ಬೇಸಿಸ್ ಮೇಲೆ ಏನಾಗುತ್ತೆ ಅಂದರೆ ಈ ಒಂದು ಆಡಿಟನ್ನು ಮಾಡಬೇಕಾಗತ್ತೆ. ಈ ಒಂದು ಕಾನೂನು ಕಂಡೀಷನ್ಸ್ ಆಗಿರ್ಬೋದು, ಆಮೇಲೆ ಆ್ಯಕ್ಟಿವಿಟೀಸ್ ಮೇಲೆ ಆಗಿರ್ಬೋದು, ಅದ್ರ ಮೇಲೆ ಏನು ಆಡಿಟನ್ನು ಮಾಡ್ತಾ ಇದ್ದೀವಿ ಅದನ್ನು ಸ್ಪೆಷಲ್ ಆಡಿಟ್ ಅಂತ ಹೇಳಿ ಕರೀತಾರೆ. ಫಿಫ್ತ್ ಒನ್ ಆಪರೇಷನಲ್ ಆಡಿಟ್. ಆಪರೇಷನಲ್ ಆಡಿಟ್ ಮೀನ್ಸ್ ಇಟ್ ಫೋಕಸಸ್ ಆನ್ ದ ಓನ್ಲಿ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಆಪ್ರೇಟಿಂಗ್ ಇನ್ಕಮ್. ಇಲ್ಲಿ ಏನಾಗುತ್ತಿದೆ ಅಂತಂದ್ರೆ ಜಸ್ಟ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಮತ್ತು ಆಮೇಲೆ ಆಪ್ರೇಟಿಂಗ್ ಇನ್ಕಮ್ನ ಮೇಲೆ ಮಾತ್ರ ಫೋಕಸ್ ಮಾಡಿ ಆಡಿಟನ್ನು ಮಾಡ್ಲಾಗ್ತದೆ. ಅಂತಂದರೆ ಅದು ಹೆಂಗೆ ಯೂಸ್ ಆಗತೈತಿ, ಅವರ ಫಂಡ್ಸನ್ನು ನಾವು ಹೆಂಗೆ ಕಲೆಕ್ಟ್ ಮಾಡತ್ತಿದ್ವಿ, ಇನ್ಕಮ್ ಹೆಂಗೆ ನಮ್ಗೆ ಅಮೌಂಟ್ ರಿಸೀವ್ ಮಾಡತ್ತಿದ್ವಿ, ಹೆಂಗೆ ನಾವು ಫಂಡ್ಸನ್ನು ಕಲೆಕ್ಟ್ ಮಾಡತ್ತೀವಿ, ಮತ್ತು ಅವಾಗ ಅದು ಕಲೆಕ್ಟ್ ಆಗ್ಯದ ಅದನ್ನು ನಾವು ಹೆಂಗೆ ಯುಟಿಲೈಸ್ ಮಾಡ್ತಾ ಇದ್ದೀವಿ, ಆ ಬೇಸಿಸ್ನ ಮೇಲೆ ಮಾತ್ರ ಏನು ಮಾಡುತ್ತೆ ಅಂದರೆ ಫೋಕಸ್ ಮಾಡುತ್ತೆ, ಅದನ್ನು ಮಾತ್ರ ಆಡಿಟ್ ಮಾಡುತ್ತೆ. ಸಿಕ್ಸ್ತ್ ಒನ್ ಪರ್ಫಾರ್ಮೆನ್ಸ್ ಆಡಿಟ್. ಪರ್ಫಾರ್ಮೆನ್ಸ್ ಆಡಿಟ್ ಅಂತಂದರೆ ಇಲ್ಲಿರುವಂತಹ ಆಡಿಟರ್ಗೆ ಏನಾಗಬೇಕಂದ್ರೆ ಆ ಒಂದು ಆರ್ಗನೈಜೇಷನ್ ಅಂತಂದರೆ ಯಾವುದು ಕಂಪ್ನಿ ಮೇಲೆ ಅವರು ಯಾವ ಒಂದು ಆರ್ಗನೈಜೇಷನ್ ಮೇಲೆ ಒಂದು ಆಡಿಟನ್ನು ಮಾಡ್ತಾ ಇದ್ದಾನೆ ಅದರದ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇರಬೇಕು. ಅಂತಂದರೆ ಕಂಪ್ನಿ ಯಾವ ರೀತಿ ರನ್ ಆಗತೈತಿ, ಕಂಪ್ನಿ ಯಾವ ರೀತಿ ತನ್ನೊಂದು ಪರ್ಫಾರ್ಮೆನ್ಸನ್ನು ಮಾಡತೈತಿ, ಯಾವ ರೀತಿ ಆ್ಯಕ್ಟಿವಿಟೀಸ್ನ ಮಾಡತೈತಿ ಅನ್ನೋದನ್ನು ಕಂಪ್ಲೀಟಾಗಿ ಇಲ್ಲಿ ಜಡ್ಜ್ ಮಾಡಬೇಕಾಗತ್ತೆ. ಅಂದರೆ ಕಂಪ್ಲೀಟಾಗಿ ಆಡಿಟನ್ನು ಮಾಡಬೇಕಾಗತ್ತೆ. ದ್ಯಾಟ್ ಈಸ್ ಪರ್ಫಾರ್ಮೆನ್ಸ್ ಆಡಿಟ್. ಥರ್ಡ್ ಒನ್ ಆನ್ ದ ಬೇಸಿಸ್ ಆಫ್ ಡಿಗ್ರಿ ಆಫ್ ಇಂಡಿಪೆಂಡೆನ್ಸ್. ಫಸ್ಟ್ ಒನ್ ಎಕ್ಸ್ಟರ್ನಲ್ ಆಡಿಟ್. ಎಕ್ಸ್ಟರ್ನಲ್ ಆಡಿಟ್ ಅಂತಂದರೆ ಕಂಪ್ನಿ ಹೊರಗಡೆ ಇರೋಂತಹ ಆಡಿಟರನ್ನು ಅವ್ರ ಅನ್ನೋನ್ ಪರ್ಸನ್ ಆಗಿರೋ ಆಡಿಟರನ್ನು ನಾವು ಏನು ಮಾಡ್ತಾಯಿದ್ವಿ, ಆಡಿಟ್ ಅಂತ ಹೇಳಿ ಅಪಾಯಿಂಟ್ ಮಾಡ್ಕೋತಾ ಇದ್ದೀವಿ. ಅದನ್ನು ಎಕ್ಸ್ಟರ್ನಲ್ ಆಡಿಟ್ ಅಂತ ಕರೀತಾರೆ. ಆ್ಯಂಡ್ ಇವು ಏನಾಗಿರ್ತಾನೆ, ಇಂಡಿಪೆಂಡೆಂಟ್ ಆಡಿಟರ್ ಆಗಿರ್ತಾನೆ, ಅನ್ನೋನ್ ಪರ್ಸನ್ ಟು ದ ಕಂಪ್ನಿ. ಇವೇನು ಮಾಡ್ತಾನೆ, ನಮ್ಮ ಕಂಪ್ನಿಗೆ ಬಂದು ಆಡಿಟನ್ನು ಮಾಡ್ತಾ ಇದ್ದಾನೆ. ಇವಂದು ಏನಾಗಿರುತ್ತೆ ಅಂದರೆ ಒಂದು ಜಜ್ಮೆಂಟ್ ಕ್ಲಿಯರ್ ಆಗಿರುತ್ತೆ. ಯಾಕಂದರೆ ಆ ಕಂಪ್ನಿ ಒಳಗಿರೋರು ಯಾರು ಇವಂಗೆ ಗೊತ್ತು ಇರೋದಿಲ್ಲ, ಆಮೇಲೆ ಅವ್ರಿಗೆ ಕೆಟ್ಟಾಗೋದು ಇವ್ರಿಗೆ ಒಳ್ಳೇದಾಗೋದು ಅವ್ನಿಗೇನೋ ಆ ರೀತಿ ಇರೋದೇ ಇಲ್ಲ. ಸೊ ಅಲ್ಲಿ ಏನೇ ಒಂದು ಜಜ್ಮೆಂಟ್ ಇದ್ದರೂ, ಏನೇ ಒಂದು ಡಿಸಿಷನ್ಸ್ ಇದ್ದರೂ ಅದನ್ನೇನು ಮಾಡ್ತಾನೆ ಕ್ಲಿಯರ್ ಆಗಿ ಆ ಒಂದು ಕಂಪ್ನಿಗೆ ಹೇಳ್ತಾನೆ. ನೆಕ್ಸ್ಟ್ ಇಂಟರ್ನಲ್ ಆಡಿಟ್.
ಇಂಟರ್ನಲ್ ಆಡಿಟ್ ಇದೇನಿರುತ್ತೆ, ಕಂಪ್ನಿ ಒಳಗಿರುವಂತಹ ಪರ್ಸನ್, ಅಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಪರ್ಸನ್ ಏನು ಮಾಡಿರ್ತಾರೆ ಅಂದರೆ ಆಡಿಟ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಇವೇನಾಗಿರ್ತಾರೆ, ಇಂಡಿಪೆಂಡೆಂಟ್ ಆಗಿರೋದಿಲ್ಲ, ಡಿಪೆಂಡೆಂಟ್ ಆನ್ ದ ಮ್ಯಾನೇಜ್ಮೆಂಟ್ ಆರ್ ದ ಡೈರೆಕ್ಟರ್ಸ್, ಬಿಕಾಸ್ ಹಿ ಈಸ್ ಅಪಾಯಿಂಟೆಡ್ ಬೈ ದ ಮ್ಯಾನೇಜ್ಮೆಂಟ್ ಓನ್ಲಿ. ಹೌದಾ, ಇವು ಮ್ಯಾನೇಜ್ಮೆಂಟ್ ಅವರ ಮ್ಯಾನೇಜರ್ ಡೈರೆಕ್ಟರ್ಸ್ ಅವ್ರ ಕಡೆಯಿಂದನೇ ಅಪಾಯಿಂಟ್ ಆಗಿರ್ತಾನೆ. ಸೊ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಬೇಕಾಗಿರುತ್ತೆ. ಆಮೇಲೆ ಕ್ಲಿಯರ್ ಆಗಿ ಜಜ್ಮೆಂಟನ್ನು ಕೊಡೋದಿಲ್ಲ. ಸಮ್ಟೈಮ್ಸ್ ಅವ್ರು ಕೊಡೋಂತಹ ಜಜ್ಮೆಂಟ್ ಫೇವರ್ ಆಗಿರ್ಬೋದು, ಫೇವರ್ ಆಗದೇನೂ ಇರ್ಬೋದು. ಸೊ ಇದು ಇಂಟರ್ನಲ್ ಆಡಿಟ್. ನಮಗೆ ಎಕ್ಸ್ಟರ್ನಲ್ ಇಂಟರ್ನಲ್ ಇಷ್ಟೇ ತಿಳ್ಕೊಂಬಿಟ್ರೆ, ಎಕ್ಸ್ಟರ್ನಲ್ ಅಂದರೆ ಕಂಪ್ನಿ ಔಟ್ಸೈಡರ್ಸ್, ಅಂದರೆ ಕಂಪ್ನಿ ಹೊರಗಡೆ ಇರುವಂತಹ ಪರ್ಸನ್. ಇಂಟರ್ನಲ್ ಅಂತಂದರೆ ಕಂಪ್ನಿ ಇನ್ಸೈಡರ್ಸ್, ಕಂಪ್ನಿ ಒಳಗಡೆ ವರ್ಕ್ ಮಾಡ್ತಾ ಇರುವಂತಹ ಪರ್ಸನ್. ಫೋರ್ತ್ ಒನ್ ಆ್ಯಂಡ್ ದ ಲಾಸ್ಟ್ ಒನ್, ಆನ್ ದ ಬೇಸಿಸ್ ಆಫ್ ಆರ್ಗನೈಜೇಷನಲ್ ಸ್ಟ್ರಕ್ಚರ್. ಅದರೊಳಗೆ ಫಸ್ಟ್ ಒನ್ ಸ್ಟ್ಯಾಟ್ಯುಟರಿ ಆಡಿಟ್. ಸ್ಟ್ಯಾಟ್ಯುಟರಿ ಆಡಿಟ್ ಮೀನ್ಸ್ ಮ್ಯಾಂಡೇಟರಿ ಆರ್ ಕಂಪಲ್ಸರಿ ಆಡಿಟಿಂಗ್. ಕೆಲವೊಂದಿಷ್ಟು ಕಂಪ್ನೀಸ್ಗಳಲ್ಲಿ ಏನಾಗಿರುತ್ತೆ ಅಂದರೆ ಪಬ್ಲಿಕ್ಕಿಂದ ಆ ಕಂಪ್ನಿ ರನ್ ಆಗ್ತಾ ಇರುತ್ತೆ. ಪಬ್ಲಿಕ್ ಅಲ್ಲಿಂದ ಅಮೌಂಟನ್ನು ರಿಸೀವ್ ಮಾಡಿರ್ಬೋದು, ಇಲ್ಲ ಪಬ್ಲಿಕ್ಕಿಗೆ ಪಬ್ಲಿಕ್ಕಿಂದ ಇವರು ಅಮೌಂಟನ್ನು ತೊಗೊಂಡಿರ್ಬೋದು ಕೆಲವೊಂದಿಷ್ಟು ಕಂಪ್ನಿ. ಸೊ ಆ ಸಿಚುವೇಶನ್ದಾಗ ಏನಾಗುತ್ತೆ ಅಂತಂದ್ರೆ ಪಬ್ಲಿಕ್ಕಿಗೆ ಸೇಫ್ಟಿ ಅನ್ನೋದು ಬೇಕಾಗಿರುತ್ತೆ. ಸೊ ಅವಾಗ ಅಲ್ಲಿ ಕಂಪಲ್ಸರಿ ಆಡಿಟನ್ನು ಮಾಡಬೇಕಾಗುತ್ತೆ, ದಟ್ ಈಸ್ ಸ್ಟ್ಯಾಟ್ಯುಟರಿ ಆಡಿಟ್. ಫಾರ್ ಎಕ್ಸಾಂಪಲ್ ಕಂಪ್ನೀಸ್ ಆಗಿರ್ಬೋದು, ಕೋಆಪ್ರೇಟಿವ್ ಸೊಸೈಟೀಸ್ ಆಗಿರ್ಬೋದು, ಇನ್ಶೂರೆನ್ಸ್ ಕಂಪ್ನಿ, ಬ್ಯಾಂಕಿಂಗ್ ಕಂಪ್ನೀಸ್, ಇವೆಲ್ಲ ಏನಾಗಿರುತ್ತೆ ಅಂದರೆ ಅಲ್ಲಿ ಕಂಪಲ್ಸರಿ ಆಡಿಟನ್ನು ಇರುತ್ತೆ, ದ್ಯಾಟ್ ಈಸ್ ಸ್ಟ್ಯಾಟ್ಯುಟರಿ ಆಡಿಟ್. ನೆಕ್ಸ್ಟ್ ವಾಲಂಟರಿ ಆಡಿಟ್ ಅಂದರೆ ನಾಟ್ ಕಂಪಲ್ಸರಿ ಆ್ಯಂಡ್ ಡಿಪೆಂಡ್ ಅಪಾನ್ ದ ಕಂಪ್ನಿ. ಇಲ್ಲಿ ಏನು ಕಂಪಲ್ಸರಿ ಅಂತಿಲ್ಲ, ಕೆಲವೊಂದಿಷ್ಟು ಕಂಪ್ನಿ ಓಕೆ ಮಾಡಿಸ್ಬೇಕಂತಂದರೆ ಓಕೆ ಆಡಿಟನ್ನು ಮಾಡಿಸುತ್ತಾ, ಇಲ್ಲ ಅಂತಂದರೆ ಇಲ್ಲ, ಬೇಕಂದರೆ ಮಾಡಿಸುತ್ತಾ, ಇಲ್ಲ ಅಂತಂದರೆ ಇಲ್ಲ, ದ್ಯಾಟ್ ಈಸ್ ವಾಲಂಟರಿ ಆಡಿಟ್. ನೆಕ್ಸ್ಟ್ ಗವರ್ಮೆಂಟ್ ಆಡಿಟ್. ಗವರ್ಮೆಂಟ್ ಆಡಿಟ್ ಈಸ್ ಆಲ್ಸೋ ಕಂಪಲ್ಸರಿ, ಮ್ಯಾಂಡೇಟರಿ, ಬಿಕಾಸ್ ಇಲ್ಲಿಯೂ ಕೂಡ ಏನಿರುತ್ತೆ, ಗೌರ್ಮೆಂಟ್ ರನ್ ಆಗ್ತಿರೋದು ಹೇಗೆ ಪಬ್ಲಿಕ್ಕಿಂದ. ಸೊ ಪಬ್ಲಿಕ್ಕಿಗೆ ಸೇಫ್ಟಿ ಬೇಕು. ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ ಕಂಪಲ್ಸರಿ ಆಡಿಟ್ ಇದ್ದೇ ಇರುತ್ತೆ. ಪಬ್ಲಿಕ್ ಅಮೌಂಟಿಂದ ರನ್ ಆಗ್ತಾ ಇರುತ್ತೆ. ಸೊ ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡತ್ತಾರೋ ಇಲ್ಲೋ, ಕರೆಕ್ಟಾಗಿ ಅದು ಪ್ರಾಪರಾಗಿ ಯುಟಿಲೈಸ್ ಮಾಡತ್ತಾರೋ ಇಲ್ಲ ಅಂತ ಚೆಕ್ ಮಾಡಬೇಕಾಗುತ್ತೆ. ಸೊ ಗೌರ್ಮೆಂಟ್ ಆಡಿಟ್ ಈಸ್ ಆಲ್ಸೋ ಕಂಪಲ್ಸರಿ. ಇದಿಷ್ಟು ಟೈಪ್ಸ್ ಆಫ್ ಆಡಿಟ್. ಐ ಹೋಪ್ ನಿಮಗೆ ಈ ವಿಡಿಯೋ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.